ಹಾಯ್ ಮಕ್ಕಳೇ, ಬನ್ನಿ ಇವತ್ತು ಬಾವಿಲಿ ಚಂದ್ರ ಅಂತ ಒಂದು ಕಥೆನ ಕೇಳೋಣ. ಒಂದೂರಲ್ಲಿ ಪುಟ್ಟು ಮತ್ತು ಗೌರಿ ಅಂತ ಅಣ್ಣ ತಂಗಿ ಇದ್ರಂತೆ. ಅವರು ಒಂದು ರಾತ್ರಿ ಊಟ ಎಲ್ಲ ಆದಮೇಲೆ ಅಮ್ಮ ಏನೋ ಕೆಲಸ ಮಾಡ್ತಿರ್ಬೇಕಾದ್ರೆ ಕಳ್ತನದಿಂದ ಮನೆಯಿಂದ ಮೆಲ್ಲಕ್ಕೆ ಶಬ್ದ ಮಾಡದೆ ಅಂತ ಆಚೆ ಬಂದ್ರಂತೆ. ಆಚೆ ಬಂದರೆ ಆಹಾಹಾಹಾಹಾ ತಂಪಾದ ಗಾಳಿ, ಆಮೇಲೆ ಪೂರ್ಣ ಚಂದ್ರನ ಬೆಳಕು, ಇದೆಲ್ಲ ಇರಬೇಕಾದ್ರೆ ಅಷ್ಟೊಳ್ಳೆ ಜಾಗ ಇತ್ತು. ಅದೆಲ್ಲ ನೋಡಿ ಗೌರಿ ಹೇಳಿದ್ರಂತೆ ಪುಟ್ಟುಗೆ, ಅಣ್ಣ ನಾವೊಂದು ಸ್ವಲ್ಪ ಹೊತ್ತು ಆಟ ಆಡೋಣವಾ ಇಲ್ಲಿ ಅಂತ. ಆಗ ಅವರು ಆಟ ಆಡ್ಕೊಂಡು ಮಜ್ಜಾ ಮಾಡ್ತಾಯಿದ್ರು. ಆಡ್ತಾ 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 ಅವ್ರ ಮನೆ ಪಕ್ಕ ಇದ್ದಿದ್ದು ಒಂದು ಬಾವಿ ಹತ್ರ ಬಂದರು. ಆಮೇಲೆ ಅವರಿಬ್ಬರಿಗೆ ಕುತೂಹಲ ಶುರುವಾಯಿತು. ಏನಿರ್ಬೋದಪ್ಪ ಈ ಬಾವಿಲಿ, ಕತ್ಲೇಲಿ ಏನು ಕಾಣ್ಬೋದು, ನಾವು ಯಾವತ್ತೂ ನೋಡಿಲ್ವಲ್ಲ ಅಂತ. ಏನಿರ್ಬೋದು ಮಕ್ಕಳೇ? ನಂಗನ್ಸತ್ತೆ ಸಿಂಹ ಇರ್ಬೋದು ಅಂತ. ಏನು, ನಿಮ್ಗೆ ಹುಲಿ ಇರ್ಬೋದು ಅನ್ಸತ್ತಾ? ಅಥವಾ ದೊಡ್ಡ ಹಾವಿರ್ಬೋದಾ ಬಾವಿಲಿ? ಏನು ಕಾಣಿಸ್ಬೋದು ನೋಡೋಣವಾ? ಅವರಿಬ್ರು ಬಾವಿ ಒಳಗೆ ಬಗ್ಗಿ ನೋಡಿದ್ರೆ ಏನು ಕಾಣಿಸ್ತು ಗೊತ್ತಾ? ಚಂದ್ರನ್ ಬಿಂಬ ಕಾಣಿಸ್ತು. ಆದರೆ ಪುಟ್ಟು ಮತ್ತು ಗೌರಿ ಏನು ಅನ್ಕೊಂಡ್ರು, ಚಂದ್ರನೇ ಬಾವಿಲಿ ಬಿದ್ದೋಗ್ಬಿಟ್ಟಿದ್ದಾನೆ ಅಂತ. ಆಮೇಲೆ ಅವ್ರಿಗೆ ಯೋಚನೆ ಶುರು ಆಯಿತು, ಅಯ್ಯೋ ಪಾಪ ಚಂದ್ರ ಬಾವಿಲಿ ಬಿದ್ದುಬಿಟ್ಟಿದ್ದಾನೆ, ಇವನು ನೀರಲ್ಲಿ ಇಷ್ಟೊತ್ತಿದ್ರೆ ಜ್ವರನೇ ಬಂದ್ಬಿಡ್ಬೋದು ಇವನಿಗೆ, ಇವನನ್ನು ಆದಷ್ಟು ಬೇಗ ನಾವು ಆಕಾಶಕ್ಕೆ ಸೇರಿಸ್ಬಿಡ್ಬೇಕು ಅಂದ್ಕೊಂಡ್ರು. ಆವಾಗ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು, ಏನು ಮಾಡ್ಬೋದು ಅಂತ. ಆವಾಗ ಟಕಾರ್ ಅಂತ ಅವ್ರಿಗೊಂದು ಉಪಾಯ ಹೊಳಿತು. ಆವಾಗ ಅವರು ಸರ್ರ್ ಅಂತ ಮನೆ ಒಳಗೆ ಹೋದರು. ಮನೆಯಿಂದ ಒಂದು ಕೊಕ್ಕೆ ತೊಗೊಂಬಂದರು. ಆ ಕೊಕ್ಕೆನ ಬಾವಿ ಹಗ್ಗದ ಕೊನೆಗೆ ಹಾಕಿದ್ರು. ಆಮೇಲೆ ಏನಾಯಿತು ಗೊತ್ತಾ? ಆ ಹಗ್ಗನ ಅವರು ಕೆಳಗೆ ಬಿಡಕ್ಕೆ ಶುರು ಮಾಡಿದ್ರು. ಹಗ್ಗನ ಕೆಳಗೆ ಬಿಡ್ತಾ 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 ಟಪ್ ಅಂತ ಒಂದು ಶಬ್ದ ಕೇಳಿಸ್ತು. ಏನಿರ್ಬೋದಪ್ಪ ಶಬ್ದ ಅಂತ ಅನ್ಕೋತಾ ಇದ್ರು. ಏನಾಯಿತು ಗೊತ್ತಾ? ಕೊಕ್ಕೆ ಹೋಗ್ಬಿಟ್ಟು ಬಾವಿ ಕಲ್ಗಳ ಸಂಧಿ ಮಧ್ಯ ಸಿಕ್ಕಾಕೊಂಡ್ಬಿಟ್ಟಿತ್ತು. ಆದರೆ ಪುಟ್ಟು ಮತ್ತು ಗೌರಿ ಅನ್ಕೊಂಡ್ರು ಚಂದ್ರನೇ ಆ ಕೊಕ್ಕೆಗೆ ಸಿಕ್ಬಿಟ್ಟಿದ್ದಾನೆ ಅಂತ. ಆವಾಗ ಅವ್ರೇನು ಮಾಡಿದ್ರು, ಹಗ್ಗನ ಮೇಲೆಳಿಯಕ್ಕೆ ಶುರು ಮಾಡಿದ್ರು. ಸ್ವಲ್ಪ ಮಾಡಿದ್ರು, ಇನ್ನೂ ಸ್ವಲ್ಪ ಮಾಡಿದ್ರು. ಆದರೂ ಅಲ್ಲಿ ಚಂದ್ರ ಸಿಗಲೇ ಇಲ್ಲ ಅವ್ರಿಗೆ ಆ ಹಗ್ಗದಲ್ಲಿ. ಅವಾಗ ಏನು ಅಂದ್ಕೊಂಡ್ರು, ನಾವು ಬೆಳಿಗ್ಗೆ ತಿಂಡಿ ತಿಂದಿದ್ದೀವಿ, ಮಧ್ಯಾಹ್ನ ಊಟ ಮಾಡಿದ್ದೀವಿ, ರಾತ್ರಿನೂ ಊಟ ಮಾಡಿದ್ದೀವಲ್ವಾ, ಆ ಶಕ್ತಿನೆಲ್ಲ ಸೇರಿಸಿ ಒಂದ್ಸತಿ ಜೋರಾಗಿ ಎಳ್ದು ಬಿಡೋಣ ಅಂತ ಅಂದ್ಕೊಂಡ್ರು. ಆಗೇನಾಗಿರ್ಬೋದು? ಜೋರಾಗಿ ಎಳಿಯೋಕ್ಕೆ 1 2 3 ಎಳಿ ಅಂತ ಜೋರಾಗಿ ಎಳೆದ್ರು. ಆ ಎಳ್ದಿದ್ ರಭಸಕ್ಕೆ ಏನಾಯ್ತು ಗೊತ್ತಾ? ಆ ಹಗ್ಗನೇ ಟಪ್ಪಂತ ಮುರಿದೋಯ್ತು. ಆಮೇಲೆ ಪುಟ್ಟು ಮತ್ತು ಗೌರಿ ಡಬ್ ಅಂತ ನೆಲಕ್ಕೆ ಬಿದ್ದೋದ್ರು. ನೆಲಕ್ಕೆ ಬಿದ್ದ ಮೇಲ್ ನೋಡ್ತಾರೆ, ಏನು ಕಾಣಿಸಿರ್ಬೋದು? ಚಂದ್ರ ಕಾಣಿಸ್ಬಿಟ್ಟ. ಆವಾಗ ಪುಟ್ಟು ಮತ್ತು ಗೌರಿ ಅನ್ಕೊಂಡ್ರು, ನಾವು ಚಂದ್ರನ ಆಕಾಶಕ್ಕೆ ಸೇರಿಸ್ಬಿಟ್ವಿ, ನಮ್ಮೂರು ದೇವ್ರನ್ನ ನಾವು ಕಾಪಾಡ್ಬಿಟ್ವಿ ಅಂತ ಅನ್ಕೊಂಡ್ರು. ಈ ಖುಷಿಲಿ ಅವರು ಮೇಲೆದ್ಬಿಟ್ಟು ಕುಣಿದು ಕುಪ್ಪಳಿಸ್ಬಿಟ್ರು. ಒಂದು ಕ್ಷಣ ಖುಷಿಯಾಗಿದ್ರು. ಆದರೆ ಮರುಕ್ಷಣನೇ ಅವ್ರ ಮುಖ ಚಿಕ್ಕದಾಗ್ತಾ ಬಂತು. ಯಾಕೆ? ಅವರು ಮನೆ ಕಡೆ ನೋಡಕ್ಕೆ ಶುರು ಮಾಡಿದ್ರು. ಸಡನ್ನಾಗಿ ಜ್ಞಾಪಕ ಬಂತು ಅವ್ರಿಗೆ, ಅಯ್ಯೋ ಅಮ್ಮಗೆ ನಾವು ಆಚೆ ಇರೋದು ಗೊತ್ತಾದರೆ ನಮ್ಮ ಕತೆ ಅಷ್ಟೇನಪ್ಪ ಅಂದ್ಕೊಂಡ್ರು. ಆಮೇಲೆ ಸರ್ರ್ ಅಂತ ವಾಪಸ್ಸು ಮನೆಗೆ ಹೋಗಿ ಸೇರ್ಕೊಂಡ್ಬಿಟ್ರು. ಅಷ್ಟೇ ಕತೆ. ಮಜಾ ಇತ್ತಲ್ವಾ?
ಮುಂದಿನ ಸತಿ ಭೇಟಿ ಆದಾಗ ನಾನು ನಿಮಗೆ ಇನ್ನೊಂದು ಕತೆ ಹೇಳ್ತೀನಿ. ಅಲ್ಲೋರ್ಗೂ ಬಾಯ್.